ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನಲ್. ಏನ್ ಪೌಡರ್ ಇದು ಅಂತ ಅನ್ಕೊಂಡಿದ್ದೀರಲ್ವಾ? ಸೊ ಈ ನೀವು ಪೌಡರ್ ಬಾಯಿಗೆ ಬಂದು ಇಟ್ಟಾಕ್ ಸಾಂಬಾರ್ ಪುಡಿ ಅಂತ ಬರ್ರಿ ಹೇಳಿ ಕಡಿಕೆ. ನಾನು ಕೆಲವೊಂದು ವಿಡಿಯೋಗಳಲ್ಲಿ ನಾನು ಹಾಕ್ಬೇಕಾದ್ರೆ ಹೇಳಿರ್ತೀನಿ ಸಾಂಬಾರ್ ಪುಡಿ ಇದು ಧನ್ಯ ಪುಡಿ ಅಲ್ಲ ಅಂತ ಹೇಳಿ. ಗರಂ ಸೊ ಮಸಾಲೆ ಈ ಸಾಂಬಾರ್ ಪುಡಿನ ನಮ್ಮಮ್ಮ ಹೇಗ್ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸಿದ್ದಾರೆ. ಹಾಗೆ ಅದಕ್ಕೆಲ್ಲ ಏನೇನ್ ಬೇಕು ಅಂತ ಕೂಡ ಹೇಳಿದ್ದಾರೆ. ಸೊ ಇದು ನಾವು ಅಚ್ಕಾರ ಪುಡಿ ಮತ್ತೆ ಸಾಂಬಾರ್ ಪುಡಿ ಸಪ್ರೇಟ್ ಆಗಿ ಬೀಸುವಂತದ್ದು. ಸೊ ಈ ಸಾಂಬಾರ್ ಪುಡಿಗೆ ಏನೆಲ್ಲ ಹಾಕಿ ಮಾಡಿದ್ದಾರೆ ಅಂತ ಇವಾಗ ವಿಡಿಯೋನ ನೋಡೋಣ. 1 ಕೆಜಿ ಸಾಂಬಾರ್ ಬೀಜ, 100 ಗ್ರಾಮು ಜೀರಿಗೆ, 50 ಗ್ರಾಮು ಮೆಣಸು, 50 ಗ್ರಾಮು ಸಾಸಿವೆ, 50 ಗ್ರಾಮು ಮೆಂತ್ಯ, 100 ಗ್ರಾಮ್ ಹೆಸರು ಕಾಳು, 100 ಗ್ರಾಮ್ ಕಡಲೆಕಾಳು, ಚಕ್ಕೆ ಲವಂಗ, 1 ಜೈಕಾಯಿ, ಅರಿಶಿನ ಕೊಂಬು ಹಾಕಿ ಎಲ್ಲ ಬಿಸಿ ಮಾಡಿ ಬಿಡಿಸೋದು. ಇವಾಗ ಇಷ್ಟೊಂದಿದೆ, ಇದ್ರಲ್ಲಿ ಅರ್ಧ 100 ಗ್ರಾಮು ಹಾಕೋಬೇಕು. ಅದು 100 ಗ್ರಾಮು, ಇದು 100 ಗ್ರಾಮು ಹೆಸರು ಕಾಳು ಕಡಲೆಕಾಳು. ಜಾಸ್ತಿ ತಗೊಂಡ್ ಬಂದಿದೀವಿ, ಆದ್ರೆ ಮನೆಗೆ ಆಗುತ್ತೆ ಅಂತ ಜಾಸ್ತಿ ತಗೊಂಡ್ ಬಂದಿರೋದು ಇದು. ಮಿಕ್ಕಿದ್ರೆ ಮನೆಗೆ ಆಯ್ತವೆ. ಇದು ಒಂದೇ ಸಾಕು. ಲವಂಗ 1, ಚಕ್ಕೆ 1, ಏಲಕ್ಕಿ ಕಾಯಿ 1. ಈಗ ಫಸ್ಟ್ ಕ್ಲೀನ್ ಮಾಡ್ಕೋಬೇಕಾ? ಇದನ್ನ ಕ್ಲೀನ್ ಮಾಡ್ಬೇಕು. ಸರಿ, ಕ್ಲೀನ್ ಮಾಡಿ ಹುರಿದಿ. ಇದು ಟೋಟಲ್ ಈಗ ಎಷ್ಟಾಗುತ್ತೆ ಇದು ಪುಡಿ? 1.5 ಕೆಜಿ ಆಗುತ್ತೆ. 1 ಕೆಜಿ ಸಾಂಬಾರ್ ಬೀಜ ಇದೆಲ್ಲ ಸೇರಿ 1.5 ಕೆಜಿ ಆಗುತ್ತೆ. ಇದನ್ನ ನಮ್ಮೂರಲ್ಲಿ ಸಾಂಬಾರ್ ಬೀಜ ಅಂತ ಕರೀತಾರೆ, ಆದ್ರೆ ಬೆಂಗಳೂರು ಸೈಡಲ್ಲೆಲ್ಲ ಧನ್ಯ ಬೀಜ ಅಂತ ಕರೀತಾರೆ. ಸೊ ನಮ್ ಕಡೆ ಎಲ್ಲ ಸಾಂಬಾರ್ ಪುಡಿ ಅಂತಾನೆ ಕರೆಯೋದು. ಕೆಲವು ಟೈಮಲ್ಲಿ ಹಾಕ್ಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ ಸಾಂಬಾರ್ ಪುಡಿ ಯಾವುದು ಅಂತ. ಸೊ ಧನಿಯಾ ಪುಡಿನೇ ಬೇರೆ. ನಾವು ನಾನ್ ವೆಜ್ ಮಾಡ್ಬೇಕಾದ್ರೆ ಬರೀ ಧನಿಯಾ ಪುಡಿನ ನಾವು ಬೀಸಿಟ್ಕೊಂಡಿರ್ತೀವಿ. ಬೇಳೆ ಸಾಂಬಾರ್ಗಳಿಗೆ ಈ ತರ ಸಾಂಬಾರ್ ಪುಡಿನ ಮಾಡಿಟ್ಕೊಂಡು ಅಚ್ಕಾರ ಪುಡಿನ ಸಪ್ರೇಟ್ ಆಗಿ ನಾವು ಮಾಡಿಟ್ಕೊಂಡಿರ್ತೀವಿ. ನಾವು ಮದ್ವೆಯಾಗಿ 15 ವರ್ಷ ಆದ್ರೂ ಇವತ್ತಿನವರೆಗೂ ಅಕ್ಕ ಮತ್ತೆ ಅಮ್ಮ ಇಬ್ರು ಸೇರಿನೇ ನಂಗೆ ಖಾರದ ಪುಡಿ ಆಗ್ಲಿ, ಸಾಂಬಾರ್ ಪುಡಿ, ಧನಿಯಾ ಪುಡಿ ಎಲ್ಲ ಪ್ರತಿಯೊಂದು ಮಾಡ್ಕೊಡ್ತಿರ್ತಾರೆ. ಇವಾಗ ಏನೇನು ಹುರ್ಕೊಂಡು ಮಾಡ್ಕೋಬೇಕು ಅಂತ ಇವಾಗ ಅಮ್ಮ ಡೀಟೇಲ್ಸ್ ಆಗಿ ತಿಳಿಸ್ತಾರೆ. ನಾವು ಸ್ಟಾರ್ಟಿಂಗ್ ಅಲ್ಲಿ ಏನೆಲ್ಲ ತೋರಿಸಿದೀವಿ ಅಷ್ಟನ್ನು ಬಿಸಿ ಮಾಡ್ಕೋಬೇಕಾಗುತ್ತೆ. ಲಾಸ್ಟ್ ಅಲ್ಲಿ ಧನಿಯಾ ಬೀಜನ ಬಿಸಿ ಮಾಡ್ಕೊಳ್ಳಿ. ಯಾಕೆಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಕೊಳಕ್ ಹೋಗ್ಬಿಡಿ. ಫಸ್ಟ್ ಇವೆಲ್ಲನೂ ಚಿಕ್ಕ ಪುಟ್ಟ ಐಟಮ್ಸ್ ಗಳನ್ನ ನಾವು ಬಿಸಿ ಮಾಡ್ಕೊಂಡ ನಂತರ ಧನಿಯಾ ಬೀಜ ಬಿಸಿ ಮಾಡ್ಕೊಂಡ್ರೆ ಸಾಕು. ಸೊ ಇವಾಗ ಏನೇನ್ ತೋರಿಸಿದೀವಿ ಅಷ್ಟನ್ನು ನಾವು ಬಿಸಿ ಮಾಡ್ಕೊಳ್ಳೋಣ. ತೋರಿಸಿದಂತನ್ನೆಲ್ಲ ಫಸ್ಟ್ ಬಿಸಿ ಮಾಡ್ಕೊಂಡ ನಂತರ ಲಾಸ್ಟ್ ಅಲ್ಲಿ ಧನಿಯಾ ಬೀಜನ ಬಿಸಿ ಮಾಡ್ಕೊಂಡ್ರೆ ಸಾಕು. ಜಸ್ಟ್ ಅದು ಬಿಸಿ ಆಗ್ಬೇಕು ಕೈಗೆ, ಅಷ್ಟು ಬಿಸಿ ಮಾಡ್ಕೊಳ್ಳಿ. ಜಾಸ್ತಿನೂ ಕೂಡ ಇದನ್ನ ಬಿಸಿ ಮಾಡ್ಕೊಂಡ್ರೆ ಸೇದೋಗ್ಬಿಡುತ್ತೆ. ಹಾಗೆ ಕೈ ಆಡಿಸ್ತಾನೆ ಇರಬೇಕು. ಯಾಕೆಂದ್ರೆ ಪಾತ್ರೆ ಮೊದಲೇ ಕಾಯ್ದಿರುತ್ತೆ. ಸೊ ಧನಿಯಾ ಬೀಜ ಹಾಕಾದ್ಮೇಲೆ ಧನಿಯಾ ಬೀಜ ಸೀಬಾರ್ದು. ಇಲ್ಲ ಅಂತಂದ್ರೆ ಏನಾಗ್ಬಿಡುತ್ತೆ, ಪುಡಿ ಎಲ್ಲ ಸೀದೋ ಸ್ಮೆಲ್ ತರನೇ ಬರುತ್ತೆ, ಟೇಸ್ಟ್ ಕೂಡ ಕೊಡೋದಿಲ್ಲ. ಅಂಗಡಿಗಳಲ್ಲಿ ಮೆತ್ತಗಿರುತ್ತೆ ಧನಿಯಾ ಬೀಜ ತಂದಾಗ. ಸೊ ಒಣಗ್ಸಕ್ಕೆ ಟೈಮ್ ಇರೋದಿಲ್ಲ ಅಂದಾಗ ಈ ತರ ಸ್ವಲ್ಪ ಬಿಸಿ ಮಾಡಿ ನಾವು ಮಿಷಿನ್ ಕೊಟ್ಟಾಗ ಪುಡಿನೂ ತುಂಬಾನೇ ಟೇಸ್ಟ್ ಕೊಡುತ್ತೆ, ಹಾಗೆ ರುಚಿನೂ ಕೂಡ ಇರುತ್ತೆ. ಸೊ ಧನಿಯಾ ಬೀಜನ ಬಿಸಿ ಮಾಡ್ಕೊಂಡಾದ್ಮೇಲೆ ತಣ್ಣಗಾದ್ಬಿಟ್ಟು ನಂತರ ನಾವು ಮಿಷಿನ್ ಕೊಟ್ಟು ಪುಡಿ ಮಾಡಿಸ್ಕೊಂಡ್ರೆ ರೆಡಿ ಆಗುತ್ತೆ ಸಾಂಬಾರ್ ಪುಡಿ. ಸೊ ಇವಾಗ ಫೈನಲ್ ಆಗಿ ನಾವು ಧನಿಯಾ ಬೀಜನ ಹುರ್ಕೊಂಡಿದ್ದಾಗಿದೆ. ಸೊ ಇವಾಗ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಮಿಷಿನ್ ಕೊಟ್ಟು ಪುಡಿ ಮಾಡಿಸ್ಕೊಂಡ್ ಬರೋಣ.
ಇದು ಬಂದು ಜಾಯಿಕಾಯಿ ಅಂತ ಹೇಳಿ ಬಾಣಂತಿಯರಿಗೆ ಇದನ್ನ ಕೊಡ್ತಾರೆ. ಹಾಗೆ ಸಾಂಬಾರ್ ಬೀಜ ಪುಡಿ ಮಾಡಿಸ್ಕೋಬೇಕು. ಇದನ್ನ ನಾವು ಹಾಕ್ತೀವಿ. ಇದನ್ನ ಒಂದು ಅರ್ಧ ಹಾಕಿದ್ರೆ ಸಾಕು ಟೇಸ್ಟ್ ಕೊಡುತ್ತೆ ಅಂತ ಹೇಳಿ ಹಾಕೋದು. ಸೊ ನಾವು ಮಸಾಲೆ ಐಟಮ್ಸ್‌ಗಳನ್ನ ಬೇಯಿಸಿಸ್ಬೇಕಾದ್ರೆ ಹಾಗೆ ಅಡಿಗೆ ಭಟ್ರುಗಳು ತುಂಬಾನೇ ಯೂಸ್ ಮಾಡ್ತಾರೆ ಇದನ್ನ. ಹಾಗೆ ನಮ್ಮ ಸೈಡು ಬಾಣಂತಿಯರಿಗೂ ಕೂಡ ಇದನ್ನ ಕೊಡ್ತಾರೆ. ಇದನ್ನ ಸಾಂಬಾರ್ ಪುಡಿಗೆ ಹಾಕಿದ್ರೆ ಟೇಸ್ಟ್ ಇರುತ್ತೆ ಅಂತ ಹೇಳಿ ಹಾಕೋದು. ನೋಡಿ ಎಲ್ಲದನ್ನು ಬಿಸಿ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದು ತಣ್ಣಗಾದ್ಮೇಲೆ ಪುಡಿ ಮಾಡಿಸಿ ಇಟ್ಕೊಂಡ್ರೆ ರೆಡಿ ಆಯ್ತು. ಸೊ ಇದನ್ನ ನಾವು ಹಾಗೆ ಇಟ್ಕೋಬಹುದು. ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸಿ ನಾವು ಇಟ್ಕೊಂಡ್ರೆ ಯಾವುದೇ ರೀತಿ ಹುಳ ಕೂಡ ಆಗೋದಿಲ್ಲ. ಮಿಷಿನ್‌ಗೆ ಹಾಕಿಸ್ಕೊಂಡಾದ್ಮೇಲೆ ನೋಡಿ ಈ ತರ ಇರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಬೇಳೆ ಸಾಂಬಾರ್‌ಗಳಿಗೆ ಅಂಗಡಿಯಿಂದ ತಂದು ನಾವು ಸಾಂಬಾರ್ ಪುಡಿ ಹಾಕೋದ್ಕಿಂತ ಹಿಂಗೆ ಮನೇಲಿ ಮಾಡ್ಕೊಳ್ಳಿ. ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಹಾಗೆ ಯಾವುದೇ ರೀತಿ ಪಲ್ಯಗಳು ಮಾಡ್ಕೊಂಡ್ರು ಈ ಸಾಂಬಾರ್ ಪುಡಿನ ಹಾಕೊಳ್ಳಿ ಖಾರದ ಪುಡಿ ಜೊತೆ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್‌ಗಳಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.